ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ಅಂದ್ರೆ ಬರೀ ಟ್ರಾಫಿಕ್, ವಾಟರ್ ಪ್ರಾಬ್ಲಮ್ ಅಂತ ಬೇಜಾರಾಗಿದ್ದೀರಾ? ಹಾಗಾದ್ರೆ ಇಲ್ಲಿದೆ ಗುಡ್ ನ್ಯೂಸ್. IT ಹಬ್ ಅಂದ್ರೆ ಬರೀ ಬೆಂಗಳೂರು ಮಾತ್ರ ಅಲ್ಲ, ಇನ್ಮುಂದೆ ಹಾಸನ ಮತ್ತು ಮಂಗಳೂರು ಕೂಡ ಸಿಲಿಕಾನ್ ಸಿಟಿಗಳಾಗೋಕೆ ರೆಡಿ ಆಗ್ತಿವೆ. ದಳಪತಿಗಳ ನಾಡು ಹಾಸನದಲ್ಲಿ ಬರೋಬ್ಬರಿ 14 ಎಕರೆಯಲ್ಲಿ ಟೆಕ್ ಪಾರ್ಕ್ ನಿರ್ಮಾಣವಾಗ್ತಿದೆ. ಅತ್ತ ಮಂಗಳೂರಿನಲ್ಲಿ 135 ಕೋಟಿ ರೂಪಾಯಿ ವೆಚ್ಚದ IT ಪಾರ್ಕ್ ತಲೆ ಎತ್ತಲಿದೆ. ಅಷ್ಟೇ ಅಲ್ಲ, ಬೆಂಗಳೂರು ಬಿಟ್ಟು ಹೊರಗೆ ಬರೋ ಕಂಪನಿಗಳಿಗೆ ಸರ್ಕಾರ ಬಾಡಿಗೆ, ಕರೆಂಟ್ ಬಿಲ್, ಇಂಟರ್ನೆಟ್ ಬಿಲ್ ಎಲ್ಲವನ್ನು ವಾಪಸ್ ಕೊಡೋ ಬಂಪರ್ ಆಫರ್ ನೀಡಿದೆ. ಅಷ್ಟಕ್ಕೂ ಈ ಹೊಸ ಟೆಕ್ ಪಾರ್ಕ್ ಎಲ್ಲೆಲ್ಲಿ ಬರ್ತಿದೆ? ಸರ್ಕಾರದ ಈ ಬಿಯಾಂಡ್ ಬೆಂಗಳೂರು ಪ್ಲಾನ್ ಏನು? ಇದರಿಂದ ಎಷ್ಟೊಂದು ಉದ್ಯೋಗ ಸೃಷ್ಟಿಯಾಗುತ್ತೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಸನದಲ್ಲಿ ತಲೆ ಎತ್ತಲಿದೆ ಇಂಟಿಗ್ರೇಟೆಡ್ ಟೆಕ್ ಪಾರ್ಕ್. ಸ್ನೇಹಿತರೆ, ಹಾಸನ ಅಂದರೆ ಸಾಮಾನ್ಯವಾಗಿ ಕೃಷಿ ಅಥವಾ ರಾಜಕೀಯಕ್ಕೆ ಹೆಸರುವಾಸಿ. ಆದರೆ ಇನ್ಮುಂದೆ ಅದು ಟೆಕ್ನಾಲಜಿಗೂ ಫೇಮಸ್ ಆಗಲಿದೆ. ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಸನದ ಕಾಟಿಹಳ್ಳಿ ಗ್ರಾಮದ ಅರಸೀಕೆರೆ ರಸ್ತೆಯಲ್ಲಿರೋ ತನ್ನ 14 ಎಕರೆ ಜಾಗದಲ್ಲಿ ಸುಸಜ್ಜಿತ ಟೆಕ್ ಪಾರ್ಕ್ ನಿರ್ಮಿಸಲು ಟೆಂಡರ್ ಕರೆದಿದೆ. ವಿಶೇಷ ಅಂದ್ರೆ ಈ ಜಾಗದಲ್ಲಿ ಮೊದಲು ಗ್ರಾನೈಟ್ ಕಟ್ಟಿಂಗ್ ಮತ್ತು ಪಾಲಿಶಿಂಗ್ ನಡೀತಾ ಇತ್ತು. ಆದರೆ ಈಗ ಅದು ಬಂದ್ ಆಗಿದೆ. ಅದೇ ಜಾಗವನ್ನ ಈಗ ಹೈಟೆಕ್ ಆಗಿ ಬದಲಾಯಿಸಲಾಗ್ತಿದೆ. ಇಲ್ಲಿ ಏನೇನಿರುತ್ತೆ ಗೊತ್ತಾ? IT ಮತ್ತು ITES ಕಂಪನಿಗಳಿಗೆ ಆಫೀಸ್ ಸ್ಪೇಸ್, ಇ-ಕಾಮರ್ಸ್ ಫರ್ಮ್ಗಳು, ಸ್ಟಾರ್ಟ್ಅಪ್ಗಳಿಗೆ ಕೋವರ್ಕಿಂಗ್ ಸ್ಪೇಸ್, ರಿಟೇಲ್ ಹೈಪರ್ ಮಾರ್ಕೆಟ್ ಜೊತೆಗೆ ಮಲ್ಟಿಪ್ಲೆಕ್ಸ್, ಸರ್ವಿಸ್ಡ್ ಅಪಾರ್ಟ್ಮೆಂಟ್ಸ್, ಕನ್ವೆನ್ಷನ್ ಸೆಂಟರ್ಗಳು, ಹೋಟೆಲ್ಗಳು, ಫುಡ್ ಕೋರ್ಟ್ಗಳು, ಪ್ಲೇ ಅರೇನಾಗಳು. ಅಂದರೆ ಕೇವಲ ಆಫೀಸ್ ಸ್ಪೇಸ್ ಮಾತ್ರ ಅಲ್ಲ, ಕಂಪ್ಲೀಟ್ ಇಕೋಸಿಸ್ಟಮ್ ಒಂದೇ ಜಾಗದಲ್ಲಿ ತಲೆ ಎತ್ತಲಿದೆ. ಹಿಂದಿನ ಗ್ರಾನೈಟ್ ಯೂನಿಯನ್, ಈಗ ಟೆಕ್ ಹಬ್. ಈ 14 ಎಕರೆ ಜಮೀನಿನಲ್ಲಿ ಮೊದಲು ಮಿನರಲ್ಸ್ ಕಾರ್ಪೊರೇಷನ್ನ ಗ್ರಾನೈಟ್ ಕಟಿಂಗ್ ಮತ್ತು ಪಾಲಿಶಿಂಗ್ ಯೂನಿಟ್ ಇತ್ತು. ಆದರೆ ಹಿರಿಯ ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ ಗ್ರಾನೈಟ್ ಯೂನಿಯನ್ ವರ್ಷಗಳಿಂದ ಕೆಲಸ ಮಾಡ್ತಿರ್ಲಿಲ್ಲ. ಆದ್ರಿಂದ ಈ ಜಮೀನನ್ನ ಬೇರೆ ಉಪಯೋಗಕ್ಕೆ ತರೋದು ಹೇಗೆ ಅಂತ ಕಾರ್ಪೊರೇಷನ್ ಚಿಂತಿಸಿತ್ತು. ಒಂದು ಕನ್ಸಲ್ಟೆಂಟ್ ತಾನು ತಯಾರಿಸಿದ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ನಲ್ಲಿ ಈ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೆಕ್ನಾಲಜಿ ಪಾರ್ಕ್ ಅಭಿವೃದ್ಧಿಪಡಿಸೋದು ಉತ್ತಮ ಅಂತ ಶಿಫಾರಸು ಮಾಡಿತ್ತು. ಅದೇ ರೀತಿ ಈಗ ಟೆಕ್ ಪಾರ್ಕ್ ಸ್ಥಾಪನೆ ಮಾಡಲಾಗ್ತಿದೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಅನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತೆ. ಮೊದಲ ಹಂತದಲ್ಲಿ ಇಡೀ 14 ಎಕರೆ ಜಾಗಕ್ಕೆ ಟ್ರಂಕ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಲಾಗುತ್ತೆ. ಒಟ್ಟು ಬಿಲ್ಡಪ್ ಏರಿಯಾ ಸುಮಾರು 6 ಲಕ್ಷ ಚದರ ಅಡಿ ಇರಲಿದೆ. ಇದರಲ್ಲಿ 1.3 ಲಕ್ಷ ಚದರ ಅಡಿ ವಿಸ್ತೀರ್ಣದ ರಿಟೇಲ್ ಹೈಪರ್ ಮಾರ್ಕೆಟ್ ಜೊತೆ ಮಲ್ಟಿಪ್ಲೆಕ್ಸ್ ಬರಲಿದೆ. ಜೊತೆಗೆ 52,700 ಚದರ ಅಡಿ ಅಳತೆಯ ಕಮರ್ಷಿಯಲ್ ಆಫೀಸ್ ಬ್ಲಾಕ್ ಇರಲಿದೆ. ಅಧಿಕಾರಿಯೊಬ್ಬರು ಹೇಳೋ ಪ್ರಕಾರ ಉಳಿದ ಜಮೀನಿನ ಅಭಿವೃದ್ಧಿ ಮಾರುಕಟ್ಟೆ ಬೇಡಿಕೆ ಮತ್ತು ಮೊದಲ ಹಂತದ ಪರ್ಫಾರ್ಮೆನ್ಸ್ ಮೇಲೆ ಅವಲಂಬಿತವಾಗಿರಲಿದೆ. ಮಿನರಲ್ಸ್ ಕಾರ್ಪೊರೇಷನ್ ಈಗಾಗಲೇ ಕಾಂಪ್ರಿಹೆನ್ಸಿವ್ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಕನ್ಸಲ್ಟೆಂಟ್ ನಿಯೋಜಿಸೋಕೆ ಟೆಂಡರ್ ಕರೆದಿದೆ. ಈ ಕನ್ಸಲ್ಟೆಂಟ್ ಪ್ರಾಜೆಕ್ಟ್ನ ಸಂಪೂರ್ಣ ಲೈಫ್ ಸೈಕಲ್ಗೆ ಜವಾಬ್ದಾರಿಯಾಗಿರಲಿದೆ. ಮಾಸ್ಟರ್ ಪ್ಲಾನಿಂಗ್ ಮತ್ತು ಆರ್ಕಿಟೆಕ್ಚರಲ್ ಡಿಸೈನ್, ಇಂಜಿನಿಯರಿಂಗ್ ಡಿಸೈನ್ ಮತ್ತು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಗಳು, ಫೈನಾನ್ಷಿಯಲ್ ಮಾಡೆಲಿಂಗ್ ಮತ್ತು ಟ್ರಾನ್ಸಾಕ್ಷನ್ ಅಡ್ವೈಸರಿ, ಕನ್ಸ್ಟ್ರಕ್ಷನ್ ಸೂಪರ್ವಿಷನ್ ಎಲ್ಲವೂ ಈ ಕಂಪನಿಯದ್ದೇ ಜವಾಬ್ದಾರಿ ಆಗಿರಲಿದೆ. ಅಷ್ಟೇ ಅಲ್ಲ, ರೆವೆನ್ಯೂ ಮಾಡೆಲ್ಗಳನ್ನು ಸೂಚಿಸೋದು, ಪ್ರಾಜೆಕ್ಟ್ನ ಫೈನಾನ್ಷಿಯಲ್ ವಯಬಿಲಿಟಿ ಅಸೆಸ್ ಮಾಡೋದು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಪ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡಲಿದೆ. ಸ್ನೇಹಿತರೆ, ಹಾಸನ ಟೆಕ್ ಪಾರ್ಕ್ ಕರ್ನಾಟಕ ಸರ್ಕಾರದ ಬಿಯಾಂಡ್ ಬೆಂಗಳೂರು ಇನಿಷಿಯೇಟಿವ್ನ ಪ್ರಮುಖ ಭಾಗ. ಈ ಇನಿಷಿಯೇಟಿವ್ನ ಗುರಿ ಏನು ಅಂದರೆ, ಬೆಂಗಳೂರಿನಿಂದ ಹೊರಗೆ ಟೈರ್ 2 ಸಿಟಿಗಳಲ್ಲಿ IT ಮತ್ತು ಸ್ಟಾರ್ಟ್ಅಪ್ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸೋದು. ಹಾಸನ ಬೆಂಗಳೂರಿನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ಒಳ್ಳೆಯ ಕನೆಕ್ಟಿವಿಟಿ ಮತ್ತು ಸರ್ಕಾರಿ ಜಮೀನಿನ ಲಭ್ಯತೆಯಿಂದಾಗಿ ಇದನ್ನು ಗ್ರೋತ್ ಸೆಂಟರ್ ಆಗಿ ಗುರುತಿಸಲಾಗಿದೆ. ಮಂಗಳೂರಿಗೆ 135 ಕೋಟಿ ರೂಪಾಯಿ ಟೆಕ್ ಪಾರ್ಕ್, 11,000 ಉದ್ಯೋಗ. ಇತ್ತ ಕರಾವಳಿ ನಗರಿ ಮಂಗಳೂರಿನಲ್ಲೂ IT ಕ್ರಾಂತಿ ಶುರುವಾಗ್ತಿದೆ. ದೇರೆಬೈಲ್ನ ಬ್ಲೂಬೆರಿ ಹಿಲ್ಸ್ ರಸ್ತೆಯಲ್ಲಿರೋ 3.28 ಎಕರೆ ಜಾಗದಲ್ಲಿ ಬರೋಬ್ಬರಿ 135 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಟೆಕ್ ಪಾರ್ಕ್ ನಿರ್ಮಿಸಲು ಕಿಯೋನಿಕ್ಸ್ ಟೆಂಡರ್ ಕರೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಹೇಳೋ ಪ್ರಕಾರ ಈ ಪ್ರಾಜೆಕ್ಟ್ನಿಂದ ಸುಮಾರು 11,000 ಜನರಿಗೆ ನೇರ ಮತ್ತು ಪರೋಕ್ಷ ಉದ್ಯೋಗ ಸಿಗಲಿದೆ. ಇದು PPP ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ನಿರ್ಮಾಣ ಆಗಲಿದ್ದು, ಗ್ರೇಡ್ A ಆಫೀಸ್ ಸ್ಪೇಸ್, ಫುಡ್ ಕೋರ್ಟ್ ಮತ್ತು ರಿಟೇಲ್ ಶಾಪ್ಗಳು ಇರಲಿವೆ.
ಮಂಗಳೂರಲ್ಲಿ ಈಗಾಗಲೇ 15,000 ಐಟಿ ಉದ್ಯೋಗಿಗಳಿದ್ದಾರೆ. ಇನ್ಫೋಸಿಸ್, ಕಾಗ್ನಿಸೆಂಟ್, ಟೆಕ್ ಮಹೀಂದ್ರ ಕೂಡ ಇಲ್ಲಿವೆ. ಈಗ ಹೊಸ ಪಾರ್ಕ್ ಬಂದ್ರೆ ಮಂಗಳೂರು ಮತ್ತೊಂದು ಐಟಿ ಹಬ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಬೆಂಗಳೂರು ಬಿಟ್ಟು ಬನ್ನಿ, ದುಡ್ಡು ವಾಪಸ್ ಪಡ್ಕೊಳ್ಳಿ. ಐಟಿ ಕಂಪನಿಗಳಿಗೆ ಭರ್ಜರಿ ಆಫರ್. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಸರ್ಕಾರ ಜಾರಿಗೆ ತಂದಿರೋ ಹೊಸ ಐಟಿ ಪಾಲಿಸಿ 2025-30. ಇದರ ಪ್ರಕಾರ ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಕಲಬುರಗಿ, ಬೆಳಗಾವಿ, ಶಿವಮೊಗ್ಗ ಮತ್ತು ದಾವಣಗೆರೆಯಲ್ಲಿ ಐಟಿ ಕಂಪನಿ ಸ್ಥಾಪಿಸಿದ್ರೆ ಸರ್ಕಾರ ಭರ್ಜರಿ ರಿಯಾಯಿತಿ ಕೊಡ್ತಿದೆ. ಏನೇನು ಆಫರ್ ಇದೆ ಗೊತ್ತಾ? ಒಂದು, ಬಾಡಿಗೆ ವಾಪಸ್. ಕಂಪನಿ ಕಟ್ಟಡದ ಬಾಡಿಗೆಯಲ್ಲಿ 50% ಹಣವನ್ನ ಸರ್ಕಾರವೇ ಮರುಪಾವತಿ ಮಾಡುತ್ತೆ. ಗರಿಷ್ಠ 2 ಕೋಟಿ ರೂಪಾಯಿವರೆಗೆ ಈ ಹಣವನ್ನ ಪಡ್ಕೊಳ್ಬಹುದು. ಎರಡನೆಯದ್ದು, ಕರೆಂಟ್ ಬಿಲ್ ಫ್ರೀ. 5 ವರ್ಷಗಳ ಕಾಲ ವಿದ್ಯುತ್ ತೆರಿಗೆ 100% ಮನ್ನಾ. ಮೂರನೆಯದ್ದು, ಆಸ್ತಿ ತೆರಿಗೆ ರಿಯಾಯಿತಿ. 3 ವರ್ಷಗಳ ಕಾಲ 30% ಪ್ರಾಪರ್ಟಿ ಟ್ಯಾಕ್ಸ್ ವಾಪಸ್ ಸಿಗಲಿದೆ. ನಾಲ್ಕನೆಯದ್ದು, ಇಂಟರ್ನೆಟ್ ಬಿಲ್. ಟೆಲಿಕಾಂ ಮತ್ತು ಇಂಟರ್ನೆಟ್ ಬಿಲ್ನಲ್ಲಿ 25% ಹಣವನ್ನ ಸರ್ಕಾರ ಭರಿಸುತ್ತೆ. ಇಷ್ಟೇ ಅಲ್ಲ, ಉದ್ಯೋಗಿಗಳಿಗೆ ಇಂಟರ್ನ್ಶಿಪ್ ಕೊಡೋಕೆ, ರಿಸರ್ಚ್ ಮಾಡೋಕೆ ಕೂಡ ಸರ್ಕಾರ ಹಣಕಾಸಿನ ನೆರವು ನೀಡಲಿದೆ. ಸ್ನೇಹಿತರೆ, ಬೆಂಗಳೂರಿನ ಟ್ರಾಫಿಕ್ ಮತ್ತು ಜನದಟ್ಟಣೆ ಕಡಿಮೆ ಮಾಡೋಕೆ ಇದೊಂದು ಮಾಸ್ಟರ್ ಪ್ಲಾನ್ ಅಂತಾನೆ ಹೇಳಬಹುದು. ಈಗಾಗಲೇ ಮೈಸೂರು ಮತ್ತು ಹುಬ್ಬಳ್ಳಿಗೆ 15ಕ್ಕೂ ಹೆಚ್ಚು ಕಂಪನಿಗಳು ಬಂದಿದ್ದು 1600 ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಐಟಿ ಕಾರ್ಯದರ್ಶಿ ಏಕರೂಪ್ ಕೌರ್ ಹೇಳಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಬೆಂಗಳೂರು ಬಿಟ್ಟು ಹಾಸನ, ಮಂಗಳೂರಿಗೆ ಐಟಿ ಕಂಪನಿಗಳು ಬಂದರೆ ನಮ್ಮ ರಾಜ್ಯದ ಅಭಿವೃದ್ಧಿ ಹೇಗಿರಬಹುದು? ನಿಮ್ಮೂರಲ್ಲೂ ಐಟಿ ಪಾರ್ಕ್ ಬಂದರೆ ನಿಮಗೇನು ಲಾಭ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.